ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸೋರೆಕಾಯಿ ಜ್ಯೂಸ್ನ ಉಪಯೋಗ ಮತ್ತು ಜ್ಯೂಸ್ನ ಯಾವ ರೀತಿ ಮಾಡೋದು ಮತ್ತು ಈ ಜ್ಯೂಸ್ನ ಯಾವ ಸಮಯದಲ್ಲಿ ಯಾವ ಪ್ರಮಾಣದಲ್ಲಿ ಕುಡಿಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಮೊದಲಿಗೆ ನಾವು ಒಂದು ಸೋರೆಕಾಯಿ ತೊಗೊಂಡು ಅದನ್ನು ಮೇಲ್ಗಡೆ ಸಿಪ್ಪೆಯನ್ನು ಎರೆದು ನಂತರ ಒಳಗಡೆ ತಿರುಳಿರುತ್ತಲ್ಲ ಅದನ್ನು ಕೂಡ ತೆಗೆದು ನಂತರ ಕಟ್ ಮಾಡಿ ಅದನ್ನ ಜ್ಯೂಸ್ ಮಾಡ್ಕೋಬೇಕು. ಈ ಸೋರೆಕಾಯಿ ಜ್ಯೂಸನ್ನ ಕುಡಿಯೋದ್ರಿಂದ ವಾತ ಪಿತ್ತ ಕಡಿಮೆ ಮಾಡುತ್ತೆ. ಜಾಸ್ತಿ ಕುಡಿದ್ರೆ ಇದರಿಂದ ವಾಂತಿ ಭೇದಿ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಇದನ್ನು ನಿಯಮಿತವಾಗಿ ತೆಗೆದುಕೊಳ್ಳಬೇಕು. ನಮ್ಮ ಹೊಟ್ಟೆಯಲ್ಲಿರುವಂಥ ಬ್ಯಾಕ್ಟೀರಿಯಾ ಕಡಿಮೆ ಮಾಡುತ್ತದೆ ಮತ್ತು ಹೊಟ್ಟೆ ಕ್ಲೀನ್ ಮಾಡುತ್ತೆ. ಬಿ ಪಿ, ಶುಗರ್, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಮತ್ತು ಹೃದಯ ಸಂಬಂಧಿ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಇದನ್ನ ಜ್ಯೂಸ್ ಮಾಡಿ ಕುಡಿಬೇಕು. ಇದರಲ್ಲಿ ಕ್ರಿಮಿಕೀಟಗಳು ಕಡಿದಿರುವಂತಹ ಭಾಗಗಳಿಗೆ ಹಚ್ಚಿದರೆ ಕೂಡ ಇದು ಹುಷಾರಾಗುತ್ತೆ. ಮಲಬದ್ಧತೆ, ಪೈಲ್ಸ್ ಇರೋರು ಕೂಡ ಇದನ್ನ ತೆಗೆದುಕೊಳ್ಬೋದು. ಒಂದು ದಿನಕ್ಕೆ 1 ಗ್ಲಾಸ್ ಮತ್ತು 1 ಸಲ ಮಾತ್ರ ಈ ಜ್ಯೂಸನ್ನು ನಾವು ತಗೊಳ್ಬೇಕು. ಪ್ರೆಗ್ನೆಂಟ್ ವುಮೆನ್, ಕಿಡ್ನಿ ಪ್ರಾಬ್ಲಮ್ ಇರೋರು ಮತ್ತು ತೂಕ ಕಡಿಮೆ ಮಾಡಿಕೊಳ್ಳಲು ಮತ್ತು ಹಾಗೆ ನಮ್ಮ ಬಾಡಿಯಲ್ಲಿರುವಂತಹ ಚರ್ಬಿನ ಕೂಡ ಕರಗಿಸಲು ಇದು ಸಹಾಯ ಮಾಡುತ್ತೆ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಹಾಗೆ ವಿಟಮಿನ್ ಕೆ, ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗೆ 92% ನೀರಿನ ಅಂಶ ಇರುತ್ತೆ. ಸೋರೆಕಾಯಿಯಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ಮತ್ತು ಮಿನರಲ್ಸ್, ಹಾಗೆ ಹೈ ಬಿ ಪಿ ಕಡಿಮೆ ಮಾಡುತ್ತೆ. ಹಾಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಕಡಿಮೆ ಮಾಡುತ್ತೆ. ಹಾಗೆಯೇ ಬೇಯಿಸಿ ತಿನ್ನೋದಕ್ಕಿಂತ ಇದನ್ನು ಜ್ಯೂಸ್ ಮಾಡಿ ಕುಡಿದ್ರೆ ಒಳ್ಳೆಯದು. ಹಾಗೆ ನಾನು ಇದಕ್ಕೆ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ರುಬ್ಕೊಳ್ತೀನಿ. ಇದಕ್ಕೆ ನಾನು ಯಾವುದೇ ಉಪ್ಪು ಅಥವಾ ಸಕ್ಕರೆ ಏನು ಕೂಡ ನಿಂಬೆಹಣ್ಣು ಏನೂ ಹಾಕ್ತಾಯಿಲ್ಲ. ಬರೀ ಇದು ಸೋರೆಕಾಯಿ ಹಾಗೆ ನೀರು ಹಾಕಿ ನಾನು ಇದನ್ನು ರುಬ್ಬುತ್ತಾ ಇದ್ದೀನಿ. ಇದರಿಂದ ಇನ್ನೂ ಏನಪ್ಪ ಉಪಯೋಗ ಅಂತಂದರೆ 5 ನಿಮಿಷಕ್ಕೂ ಹೊಟ್ಟೆ ಹಸಿವಾಗ್ತಾ ಇರುತ್ತಲ್ವ, ಅವರು ಕೂಡ ಇದನ್ನು ಕುಡಿಯೋದ್ರಿಂದ ಹಸಿವು ಕಡಿಮೆ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಜಮಾ ಆಗಿರುವಂತಹ ಚರ್ಬಿ ಕರಗಿಸಲು ತುಂಬ ಸಹಾಯ ಮಾಡುತ್ತೆ. ಇದು ಶೀತ ಪದಾರ್ಥ ಆಗಿದೆ ಮತ್ತು ಇದನ್ನು ಕುಡಿಯೋದ್ರಿಂದ ಅಲ್ಸರ್ ಹಾಗೆ ಪಿಂಪಲ್ ಕಡಿಮೆ ಮಾಡುತ್ತೆ. ಇನ್ನು ಹಲವಾರು ಉಪಯೋಗಗಳನ್ನು ನಾವು ಈ ಸೋರೆಕಾಯಿ ಜ್ಯೂಸನ್ನ ಕುಡಿಯೋದ್ರಿಂದ ಪಡೆದುಕೊಳ್ಳಬಹುದು. ಮತ್ತೊಂದು ವೆಯ್ಟ್ ಲಾಸ್ ಡ್ರಿಂಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.